ಯಾವ್ಯಾವ ನಾಟಕ ಮಾಡಿದೀರಾ ನಯನ? ನಾನು ಖಾನಾವಳಿ ಚೆನ್ನಿ ಮಾಡಿದೀನಿ, ನೋಡಿ ರೊಕ್ಕ ಬರ್ತಾಳ ಪಕ್ಕ ಚೆನ್ನಿ ನೀವೇನಾ? ನಾನೇ. ಆಮೇಲೆ ಗ್ರಾಮ ಪಂಚಾಯತಿ ಗಂಗವ್ವ ಮಾಡಿದೀನಿ. ರೀಸೆಂಟ್ ಆಗಿ ಮರ್ತೋದೆ, ಹಳ್ಳಿ ಹುಡುಗಿ ಮೊಸರು ಗಡ್ಗಿ. ನಾನು ಅದ ಟೈಟಲ್ ಕೇಳಲಾಗ್ಲೇ ಹೆಂಗ್ ನಕ್ಕಿದೀನಿ ಗೊತ್ತತ್ತು, ಏನಿದು ಹಿಂಗಿದೆಯಲ್ಲ, ಟೈಟಲ್ ಇರೋದೇ ಹಂಗೈತದು, ಕಲೀರಿ ಅಂತ ಅವರು. ಆಮೇಲೆ ತುಂಬಾ ಜನ ಏನ್ ಮಾಡ್ತಾರೆ, ಮೇನ್ ಡ್ರಾಮಾಗಳು, ಪಲ್ಲಕ್ಕಿ ಪುಟ್ಟವ್ವ, ಆಮೇಲೆ ಅದೇ ಗಂಗಿನಿ ಜಗಬೇಡ ಲುಂಗಿ, ಆಮೇಲೆ ಗಿಚ್ಚಿ ಗಿಲಿ ಗಿಲಿ ಗಾಯತ್ರಿ, ಇನ್ನೊಂದು ಯಾವ ಶಿಸ್ತು ಪ್ರೀತಿ ಮಾಡು ಮಸ್ತ್ ಮಜಾ ಮಾಡು ನಾಟಕ. ಈ ಒಂದಷ್ಟು ಕಲ್ತಿದ್ದೀನಿ ಯಾವ್ಯಾವುದೋ, ಬಟ್ ಟೈಟಲ್ಗಳು ನಂಗೆ ತುಂಬ ಬೇಗ ನೆನಪಾಗಲ್ಲ. ಕಲ್ತಿದ್ದೀನಿ ಯಾವುದೋ ಒಂದಷ್ಟು. ಲಕ್ಕಿಲಿ ಇದ್ರಲ್ಲಿ ಕಲ್ತಿರೋ ಒಂದು 3-4 ಎಲ್ಲ ಕಂಪನಿಯಲ್ಲೂ ಆಡ್ತಾರೆ. ಈ ಡ್ರಾಮಾ ಅಂತ ಬಂದ್ರೆ ಹಾಡು, ಡಾನ್ಸು, ಡೈಲಾಗ್, ಎಸ್, ಈ 3 ಹೌದು, ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಹಾಡು, ಡಾನ್ಸು, ಡೈಲಾಗ್ ಅಲ್ಲಿ? ಡ್ಯಾನ್ಸ್ ನಾನು ಯಾರನ್ನೂ ಕೇಳಕ್ಕೆ ಹೋಗಲ್ಲ, ಆಯ್ತಾ. ಐ ವಿಲ್ ನಾಟ್ ಟಾಕ್ ಅಬೌಟ್ ಎನಿಥಿಂಗ್. ಯಾವ ಹಾಡ್ರ ಹಚ್ಚಿ ನಾನು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಗೊತ್ತಿರುತ್ತೆ, ಹಾಡುಗಳು ಕೇಳಿರ್ತೀನಿ, ಇವ್ರು ಯಾವಾಗ ಯಾವ್ದಾರ ಹಾಡ್ತೀರಿ ಪೀಸ್ ಅಂತಾರಲ್ಲ, ಓ ಪೀಸ್ ಇದು ಅಂತ ಗೊತ್ತಾಗೋಗ್ಬಿಡುತ್ತೆ. ಆಮೇಲೆ ಅಲ್ಲಿ ಜನರಿಗೆ ಸಿನಿಮಾ ಗೀತೆಗಳಿಗಿಂತ ಜನಪದದ ಮೇಲೆ ತುಂಬ ಅಟ್ರಾಕ್ಷನ್ ಇರೋದ್ರಿಂದ, ತುಂಬ ಒಲವಿರೋದ್ರಿಂದ ಅವ್ರು ಸ್ವಲ್ಪ ಈ ಕಡೆ ಜನಪದ ಹಾಡ್ರಿ ಹಂಗೆ ಹಿಂಗೆ. ಇಟ್ಸ್ ಅ ಬಿಗ್ ಹೆಡ್ಡೇಕ್. ನಾನು ಹಿಂಗೆ ಅಂತಂದ್ರೆ ಒಂದು 3-4 ಸತಿ ಅದನ್ನ ಕೈ ಮೇಲೆ ಹಿಂಗೆ ಬರ್ಕೊಂಡು ಹೋಗಿರ್ತೀನಿ ಲಿರಿಕ್ಸ್ನ. ಏನಿದೆಯೋ ಏನಾಗಿರಲ್ಲ, ಬರ್ಕೊಂಡು ಹೋಗ್ಬೇಡ, ಇರಂಗೆ ಅಸಹ್ಯ ಆಗುತ್ತೆ, ಏನು ಹೇಳು ಎಲ್ಲ ಬರ್ಕೊಂಬಂದೇಳೆ ಅಂತ. ಸೇಫರ್ ಸೈಡಿಗೆ ಮರ್ಕಿರ್ತ ಹೋಗ್ಬಿಟ್ರೆ ಪ್ಯಾನಿಕ್ ಆಗ್ತಾ, ಮಾತಾಡ್ತಾನೆ ಡೈಲಾಗ್ ಮರ್ತೋಗ್ಬಿಡ್ತೀನಿ ಗೊತ್ತಾ. ನಾನು ಆ ಕಾಯಿಲೆ ಇದೆ ನನಗೆ, ಮಾತಾಡ್ತಾನೆ ಡೈಲಾಗ್ ಮರ್ತೋಗ್ಬಿಡ್ತೀನಿ. ಸೊ ಡಾನ್ಸ್ ಇಸ್ ಅ ಫಸ್ಟ್ ಥಿಂಗ್. ಅದರಲ್ಲಿಂತೂ ಓವರ್ ಕಾನ್ಫಿಡೆನ್ಸ್ ಅಂತಾನೆ ಹೇಳ್ಬೋದು ನಾನು. ಅದನ್ನ ಹೆಂಗೋ ಮಾಡ್ತೀನಿ. ಡೈಲಾಗ್ ಇದು, ಹಾಡು ಲಾಸ್ಟಲ್ಲಿ, ಅದು ಪೂರ್ತಿ ಕಲೆವರೆಗೂ ಹಾಡಕ್ ಹೋಗಲ್ಲ. ಹಾಡು ಹೇಗಿರುತ್ತೆ? ಕಂಪ್ಲೀಟ್ ಜನಪದ ಇರುತ್ತಾ? ಹಾ, ಲೈಕ್ ಈಗ ರೀಸೆಂಟ್ ಆಗಿ ನಾವು ಗಂಗಿನಿ ಜಗಬೇಡ ಲುಂಗಿ ಅದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಎಂಟ್ರಿ ಸಾಂಗ್ ಇದೆ ನಂದು. ಇದು ಮಾವ ಅಂಜು ಬ್ಯಾಡ ನೀರೋ ತಾನ ಕುಡಿ ಮೀಸಿ ಸರದಾರ ನೀನ, ಅದು ಹಂಗ್ ಕಂಟಿನ್ಯೂ ಆಗ್ತಾ ಕೆಸಿ ದಿವಾನಗಿ ದೇಕಿ ನಹಿ ಕೈ, ಅಲ್ಲಿಗೆ ಶಿಫ್ಟ್ ಆಗತ್ತೆ ಸಾಂಗ್. ಸೊ ಆತರ ಸಮಥಿಂಗ್ ಲೈಕ್ ಮಿಕ್ಸ್ಡ್ ವರ್ಷನ್ ಹಂಗಿರತ್ತೆ ಸಾಂಗ್. ಸೊ ಈ ಡ್ರಾಮಾ ಅಂತ ಬಂದಾಗ ಲ್ಯಾಂಗ್ವೇಜ್ಗಳು ಚೇಂಜ್ ಆಗ್ತಾ ಇರುತ್ತಾ? ಅಂದ್ರೆ ಕನ್ನಡ ಸ್ಪೆಷಲಿ ಉತ್ತರ ಕರ್ನಾಟಕ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ಅಲ್ಲಿ ಈ ಉರ್ದು ಒಂದಿಷ್ಟು ಡೈಲಾಗ್ಗಳು ಬಂದು ಹೋಗ್ಬಿಟ್ಟಿರುತ್ತೆ. ರಾಜು ಸರ್ ಮಾಡಿದ್ದು ಅಥವಾ ಅವರ ಡೈಲಾಗ್ಸ್ ಗಳಲ್ಲಿ ಮತ್ತೆ ಆ ಕಾಲದ ಡ್ರಾಮಾಸ್ ಅಲ್ಲಿ ನೋಡಿದ್ದಿತ್ತು. ದಟ್ಸ್ ವಾಟ್ ಐ ಆಸ್ಕ್. ಐ ಆಮ್ ವೆರಿ ನ್ಯೂ ಟು ದಿಸ್ ಡ್ರಾಮಾ ಫೀಲ್ಡ್. ರಂಗಭೂಮಿಗಂತೂ ತುಂಬಾ ಹೊಸಬಳು ನಾನು. ಎಷ್ಟು ಡ್ರಾಮಾಸ್ ಮಾಡಿದೀರಾ ಇಲ್ಲಿವರೆಗೂ? 7 ಡ್ರಾಮಾ ಮಾಡಿರ್ಬೋದು ಅನ್ಕೊಳ್ತೀನಿ. ನಿಮ್ಮ 7 ಡ್ರಾಮಾ. ಅದ್ರಲ್ಲಿ ನನ್ಗೆ ಪಕ್ಕ ಪರ್ಫೆಕ್ಟ್ ಆಗಿ ಕೂತಿರೋ ನಾಟಕ ಅಂತಂದ್ರೆ ಒನ್ ಇಸ್ ಖಾನಾವಳಿ ಚೆನ್ನಿ, ಇನ್ನೊಂದು ಗ್ರಾಮ ಪಂಚಾಯತಿ ಗಂಗವ್ವ. ಇದು 2 ನಾಟಕ ನಾನು ಇಷ್ಟು ಡೈಲಾಗ್ ಇದೆ ಗುರು ಅಂತ ಒಂದು ಮಾತನ್ನು ಆಚೆ ಈಚೆ ತಪ್ಪಿಸ್ದೆ ಮಾತಾಡ್ತೀನಿ. ಸೊ ನಾವು ಗ್ರೀನ್ ಪಾತ್ ಅಲ್ಲಿ ಇರೋದ್ರಿಂದ ಈ ಗ್ರೀನ್ ಪಾತ್ ಪ್ಲೇಸ್ ಹೋಟೆಲ್ ಏನಿದೆಯಲ್ಲ ಮಲ್ಲೇಶ್ವರಂ ಅಲ್ಲಿ ಆಪೋಸಿಟ್ ಮಂತ್ರಿ ಮಾಲ್, ಇದು ಆರ್ಗ್ಯಾನಿಕ್ ಫುಡ್ಡಿಗೆ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್. ಸೊ ಇಲ್ಲಿ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಹೊರಗಡೆ ಕಳ್ಸೋವರೆಗೂ ಇಟ್ಸ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ವರ್ಲ್ಡ್. ಇಲ್ಲಿ ಬಂದ್ರೆ ಆರ್ಗ್ಯಾನಿಕ್ ಫುಡ್ ಅಂದ್ರೆ ಏನು ಅನ್ನೋದು ಪರಿಚಯ ಆಗುತ್ತೆ. ಸೊ ಹಂಗಾಗಿ ಈ ಆರ್ಗ್ಯಾನಿಕ್ ವರ್ಲ್ಡ್ ಅಲ್ಲಿ ಒಂದು ಆರ್ಗ್ಯಾನಿಕ್ ಟೀ ಅಂತ ಮಾಡಿದಾರಂತೆ. ಸೊ ಆ ಟೀ ಕುಡಿತಾ ವಿಲ್ ಕಂಟಿನ್ಯೂ ಅವರ್ ಟಾಕ್. ಸೊ ರಂಗಭೂಮಿ ಬಗ್ಗೆ ಮಾತಾಡ್ತಾ ಇರುವಾಗ, ಸೊ ಇಲ್ಲಿ ಈಗ ಎಲ್ಲಿ ನೀವು ಯಾವ ಡ್ರಾಮಾ ಕಂಪ್ನಿಲಿ ಡ್ರಾಮಾ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ನಾನು ಬನಶಂಕರಿ ಒಂದೊಂದು ಜಾತ್ರೆಯಲ್ಲಿ ಒಂದೊಂದು ಕಂಪನಿಲಿ ಇರ್ತೀವಿ ನಾವು. ಡಿಪೆಂಡ್ಸ್, ಯಾರು ಕರೀತಾರೆ, ಯಾರು ಫಸ್ಟ್ ಅಪ್ರೋಚ್ ಮಾಡ್ತಾರೆ, ಯಾರು ನಮ್ಮ ಪೇಮೆಂಟ್ ಓಕೆ ಆದರೆ ಅವರ ಕಂಪ್ನಿಗೆ ಹೋಗಿ ವರ್ಕ್ ಮಾಡ್ತೀವಿ. ನಾನು ಬನಶಂಕರಿ ಜಾತ್ರೆಯಲ್ಲಿ KBR ಕಂಪ್ನಿ, ನಮ್ಮ ಚಿಂದೋಡಿ ಲೀಲಾಜಿ ಇದ್ದಾರಲ್ಲ ಅವ್ರ ಕಂಪ್ನಿ ವರ್ಕ್ ಮಾಡಿದೆ. ಅದಾದಮೇಲೆ ಕೊಟ್ಟೂರು ಮತ್ತು ಅಮರೇಶ್ವರ ಭರತ್ ತಾಳಿಕೋಟೆ ನಮ್ಮ ರಾಜಮಾಮ ಅವ್ರ ಕಂಪ್ನಿ ವರ್ಕ್ ಮಾಡಿದೆ. ಇಟ್ಸ್ ಗೋಯಿಂಗ್ ಆನ್. ನಿಮ್ಮ ಒಳ್ಳೆಯ ಕೋ ಪಾರ್ಟ್ನರ್ ಅಥವಾ ಕೋ ಆರ್ಟಿಸ್ಟ್ ಯಾರು ಅಂತ ನೀವು ಡ್ರಾಮಾ ಮಾಡುವಾಗ? ನನಗೆ ಆ್ಯಕ್ಚುಲಿ KBR ಕಂಪ್ನಿಲಿ ಕಿಶೋರ್ ಅಣ್ಣ ಅಂತ ಒಬ್ಬರಿದ್ದಾರೆ. ಐ ಜಸ್ಟ್ ಲವ್ ದಟ್ ಪರ್ಸನ್. ಆಮೇಲೆ ರಂಗಭೂಮಿಲಿ ಹೆಂಗೆ ನೀವು ಪಾತ್ರ ಮಾಡಬೇಕು, ನೀವೇನು ಮಾತಾಡಿದ್ರೆ ಜನ ನಿಮ್ಮ ಕಡೆ ಗಮನ ಹರಿಸ್ತಾರೆ ಅಂತ ನನಗೆ ಫಸ್ಟ್ ಹೇಳ್ಕೊಟ್ಟಿದ್ದೆ ಅವರು. ಓಕೆ, ಹೀ ಈಸ್ ಆಲ್ವೇಸ್ ಬೆಸ್ಟ್ ಪಾರ್ಟ್ನರ್ ನನಗೆ. ಇವತ್ತಿನವರೆಗೂ ನನಗೆ ಅಷ್ಟು ಕಂಫರ್ಟಬಲ್ ಆಗಿ ಆ್ಯಕ್ಟ್ ಮಾಡೋ ಯಾರೂ ಸಿಕ್ಕಿಲ್ಲ. ಹೀ ಈಸ್ ಆಲ್ವೇಸ್ ದ ಬೆಸ್ಟ್. ಓಕೆ, ಕಿಶೋರ್ ಅಣ್ಣ ನಾನು ಮಿಸ್ ಮಾಡ್ಕೊಳ್ತೀನಿ ತುಂಬಾ. ಇವಾಗ ಹೆಂಗೆ ಸಾಂಗ್ಸ್ ಎಲ್ಲ ನಿಮ್ಗೆ ಪ್ರಾಕ್ಟೀಸ್ ಆಗಿದೆಯಾ? ಕೆಲವೊಂದು ಅಂದ್ರೆ ಏನಂದ್ರೆ ನಾನು ಆ ಮೂಮೆಂಟಿಗೆ ಬೇಕು ಅದನ್ನ ಕಲ್ತಿರ್ತೀನಿ ಅಷ್ಟೇನೆ. ಒನ್ಸ್ ಐಮ್ ಔಟ್ ಆಫ್ ದ ಡ್ರಾಮಾ ಮರ್ತ್ ಬಿಡ್ತೀನಿ, ಫುಲ್ ಒಂಥರ ಕ್ಲೀನ್ ಸ್ಲೇಟು ಅಳಿಸ್ಬಿಟ್ಟು ಹೊಸ ಬೋರ್ಡ್ ಬರ್ದಂಗೆ ನಾನು ಆ ಥರ ಇರ್ತೀನಿ.
ಸೊ ಹಾಗಾಗಿ ಅದು ಅಲ್ಲಷ್ಟೇ ನೆನಪಿರುತ್ತೆ. ಅದು ಎಷ್ಟೋ ಸರಿ ಸ್ಟೇಜಿಗೆ ಹೋಗ್ಬಿಟ್ಟು ಅವ್ನು ಮ್ಯೂಸಿಕ್ ಬಾರಿಸ್ತಾ ಇರ್ತಾನೆ, ಯಾವುದೋ ಹಾಡು ನೆನಪೇ ಬರ್ತಿಲ್ವಲ್ಲೋ ಅಂತಿರ್ತೀವಿ. ಹೌದಾ? ಸೈಡ್ ವಿಂಗಲ್ ಸ್ವಿಚ್ ಬೋರ್ಡಿಗೆ ಹೋಗಿ ಕೂತಿರ್ತಾನೆ, ಅವ್ನು ಹೇಳ್ಕೊಡ್ತಾನೆ ಕೇಸೇ ಜೋರಾಗಿ ಕಿರಿಸ್ತಿರ್ತಾನೆ ಹಾಡು. ಅವಾಗ ನೆನಪಿಸ್ಕೊಂಡು ಆಡೋದು. ತುಂಬ ಗಡಬಿಡಿಲಿ ಸ್ಟೇಜಿಗೆ ಎಂಟ್ರಿ ಕೊಟ್ಬಿಟ್ರೆ, ನಾನು ಓಡ್ಕೊಂಬಂದು ಸ್ಟೇಜಿಗೆ ಎಂಟ್ರಿ ಕೊಟ್ಬಿಟ್ರೆ ಅವಾಗೆಲ್ಲ ಅದರ ಹಾಡೇ ಮರ್ತು ಬಿಡ್ತೀನಿ ನಾನು. ಸಮಟೈಮ್ಸ್ ಫೀಲಿಂಗ್ಸ್ ಹ್ಯಾಪನ್ಸ್ ಲೈಕ್ ದಿಸ್. ಒಂದು ಡ್ರಾಮಾ ಎಷ್ಟು ಅವರ್ಸ್ ಇರುತ್ತೆ? ಸೇಮ್ ಲೈಕ್ ಸಿನಿಮಾ, ಒಂದು 2.5-3 ತಾಸು ಇರುತ್ತೆ ಅಷ್ಟೇನೆ. ಈ ಸ್ವಲ್ಪ ಜಾತ್ರೆ ಟೈಮ್ ಸಿನಿಮಾ ಅಂತಂದ್ರೆ ನಿಮ್ಗೆ ಟೇಕ್ಸ್ ತಗೊಂಡು ತಿಂಗಳಾನ್ಗಟ್ಲೆ ಅಥವಾ ವರ್ಷಾನ್ಗಟ್ಲೆ ಅದು ಶೂಟಿಂಗ್ ಆಗ್ತಾ ಆಮೇಲೆ ಎಡಿಟ್ ಕಟ್ ಆದ್ಮೇಲೆ ಪ್ರೇಕ್ಷಕರ ಎದುರುಗಡೆ ಬರೋದು. ಇದು ಹಂಗಲ್ವಲ್ಲ? ಥಿಯೇಟರ್ ಬಂದು ಫೈನಲ್ ಕಟ್ ಆಗಿ ಥಿಯೇಟರ್ ಬಂದು ನೋಡ್ತೀವಲ್ಲ, ಸೊ ಆ ಸಿನಿಮಾ ನಾವು ಒಂದು 2.5 ತಾಸು 2.75 ಹಂಗೆ ನೋಡ್ತೀವಿ. ಸಮಥಿಂಗ್ ಸಿಮಿಲರ್ ಆ ಥರನೇ ಇರುತ್ತೆ ಡ್ರಾಮಾನು. ಒಂದು 2.5 ತಾಸು 3 ತಾಸು ಇರುತ್ತೆ. 2.5 ತಾಸು 3 ತಾಸಲ್ಲಿ ಎಷ್ಟು ಡ್ಯಾನ್ಸ್ ಬರುತ್ತೆ, ಎಷ್ಟು ಸಾಂಗ್ಸ್ ಬರುತ್ತೆ? ಅದು ನಮ್ಗೆ ಎಷ್ಟು ನಮ್ ಕಡೆ ಭಾಷೆಯಲ್ಲಿ ಹೇಳೋದಾದ್ರೆ ನಮ್ಗೆ ಎಷ್ಟು ತಿಂಡಿ ಇರುತ್ತೆ ಅಷ್ಟು ಅಂತ. ನಮಗೆ ಕುಣಿಯೋ ಜೋಶ್ ಎಷ್ಟು ಇರುತ್ತೋ ಅಷ್ಟು ಸಾಂಗ್ಗಳು ಹಾಕ್ತೀವಿ. ಬಟ್ ಎವ್ರಿ ಎಂಟ್ರಿ ಅಂಡ್ ಎಕ್ಸಿಟ್ ಅಂತೂ ಡಾನ್ಸ್ ಇದ್ದೇ ಇರುತ್ತೆ. ಸೊ ದಟ್ ಜನರಿಗೆ ಅಲ್ಲೇ ನಾವು ಒಂದು ಹುರುಪು ಅಂತ ಏನು ಹೇಳ್ತಾರಲ್ಲ, ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡೋದು ಅಲ್ಲೇನೆ. ನಾವು ಏನು ಹಾಡ್ತೀವಿ, ಎಷ್ಟು ಎನರ್ಜೆಟಿಕ್ ಆಗಿ ಆಡ್ತೀವಿ, ಏನು ಡಾನ್ಸ್ ಮಾಡ್ತೀವಿ, ಎಷ್ಟು ಎನರ್ಜೆಟಿಕ್ ಆಗಿ ಎಕ್ಸಿಟ್ ಮಾಡ್ತೀವಿ ನಾವು, ದಟ್ ಮ್ಯಾಟರ್ಸ್ ಅ ಲಾಟ್. ರಂಗಭೂಮಿ ಕಲಾವಿದರಿಗೆ ಸರಿಯಾಗಿ ಪೇಮೆಂಟ್ ಸಿಗ್ತಾ ಇಲ್ಲ, ಸರಿಯಾಗಿ ಅವಕಾಶ ಸಿಗ್ತಾ ಇಲ್ಲ ಅಂತ ಕೇಳೋ ಟೈಮಲ್ಲಿ ರಂಗಭೂಮಿ ಕಲಾವಿದರು ಈಗ ಚೆನ್ನಾಗಿ ಸರ್ವೈವ್ ಆಗ್ತಾ ಇದ್ದಾರೆ, ಅಥವಾ ಅವ್ರಿಗೆ ಒಳ್ಳೆ ಅಪಾರ್ಚುನಿಟೀಸ್ ಸಿಗ್ತಾ ಇದೆ, ಒಳ್ಳೆ ಪೇಮೆಂಟ್ಸ್ ಆಗ್ತಿದೆ, ಕಂಟಿನ್ಯೂಸ್ ಡ್ರಾಮಾಸ್ ಆಗ್ತಿದೆ ಅಂತ ಕೇಳಿದಾಗ ನಿಜಕ್ಕೂ ಖುಷಿ ಆಗ್ತಾ ಇದೆ. ಹೌದು. ಏನಾಗುತ್ತೆ ಸಭಾ ಅವರೇ, ನಮ್ಮನ್ನ ಒಬ್ರು ಯಾರೋ ನಾಟಕಕ್ಕೆ ಕರೆಸ್ತಾರೆ ಅಂತ ಅಂದ್ರೆ ನಾವು ಅದಕ್ಕೆ 100% ಕೊಡಬೇಕು ಒಂದು. ಸೊ ಅವ್ರಿಗೆ ಅದು ಲಾಭ ಆಗೋ ಥರ ನಾವು ಅಲ್ಲಿ ಪಾತ್ರ ಮಾಡಬೇಕು. ನಾವು ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಕೆಲವೊಂದು ಸತಿ ಫ್ಯೂ ಡ್ರೆಸ್ ಕೋಡ್ ಆಲ್ಸೋ ಸ್ಲೈಟಾಗಿ ಚೇಂಜಸ್ ಇರುತ್ತೆ. ನೋಡಿ ಮೇಡಮ್, ಇದಕ್ಕೆ ನೀವು ಸಾರಿ ಉಡಬೇಕು, ಇದಕ್ಕೆ ಸ್ವಲ್ಪ ಮಾಡರ್ನ್ ಡ್ರೆಸ್ ಹಾಕಬೇಕು, ಇದಕ್ಕೆ ನೀವು ಸ್ವಲ್ಪ ಲಂಗ ದಾವಣಿ ಥರ ಡ್ರೆಸ್ ಮಾಡ್ಕೊಳ್ಬೇಕು. ಆಮೇಲೆ ಇದು ಸ್ಟೇಜ್ ಆಗಿರೋದ್ರಿಂದ ಸಿನಿಮಾದಲ್ಲಿ ಓಕೆ ನೀವೇನೋ ಕಲರಿಂಗ್ ಮಾಡ್ತಿರೋ, ಎಡಿಟ್ ಮಾಡ್ತಿರೋ, ಏನೋ ಒಂದು ಚೆನ್ನಾಗಿ ತೋರಿಸ್ಬೋದು. ಇಲ್ಲ ಲೈವ್ ಆಡಿಯನ್ಸ್, ನಾವು ಆಡಿಯನ್ಸ್ನ ಫೂಲ್ ಮಾಡೋಕ್ಕಾಗಲ್ಲ. ನೀವು ತಪ್ಪಿದ್ಯಾ, ಹೌದು, ಏನು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಷ್ಟೇನೆ. ಆ ಥರ ಇರೋ ಟೈಮಲ್ಲಿ ಸ್ವಲ್ಪ ಮಿಣ ಒಂಚೂರು ಡ್ರೆಸ್ ಹಾಕೋ ಅಟ್ರಾಕ್ಟಿವ್ ಆಗಿರಬೇಕು ಆಫ್ಕೋರ್ಸ್. ಸೊ ಅದನ್ನೆಲ್ಲ ನಾವು ನೋಡಬೇಕಾಗತ್ತೆ. ಐ ಹ್ಯಾವ್ ಸೀನ್ ಫ್ಯೂ ಆರ್ಟಿಸ್ಟ್ಗಳು ಹೇಗೆ ಅಂತಂದರೆ, ಒಂದು ಡ್ರಾಮಾ ಕಂಪ್ನಿಗೆ ಹೋದ್ರೆ ನಾನು ಆ ಬಟ್ಟೆ ಹಾಕಲ್ಲ, ನಾನು ಈ ಬಟ್ಟೆ ಹಾಕಲ್ಲ, ನಂಗೆ ಈ ಥರ ಇಂಟ್ರೆಸ್ಟ್ ಇಲ್ಲ, ನಂಗೆ ಆ ಥರ ಇಂಟ್ರೆಸ್ಟ್ ಇಲ್ಲ, ಒಂದೇ ಬಟ್ಟೆದಲ್ಲಿ ಇಡೀ ಡ್ರಾಮಾ ಮುಗಿಸ್ಬಿಡ್ತಾರೆ. ದಟ್ ಇಸ್ ಸೋ ಡಿಸಪಾಯಿಂಟಿಂಗ್. ಜನ ನಾಟಕ ನೋಡಕ್ ಬರ್ತಾರೆ ಅಂತಂದ್ರೆ ಅದರಲ್ಲಿ 50% ಜನ ನಯನನ್ ನೋಡಕ್ ಬಂದಿರ್ತಾರೆ, ಅಥವಾ ರಾಘವ್ ನೋಡಕ್ ಬಂದಿರ್ತಾರೆ, ಅಥವಾ ಹರೀಶ್ ನೋಡಕ್ ಬಂದಿರ್ತಾರೆ. ಸೊ ತೀರಾ ನಿಮ್ಗೆ ಅವ್ರ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಕ್ ಆಗದೆ ಇದ್ರೂ ಡಿಸಪಾಯಿಂಟ್ ಮಾಡಬೇಡಿ. ನಾನು ಹೇಳೋದು, ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀವಲ್ಲ, ವಿ ಆರ್ ಲೈಕ್ ವೆಲ್ ಪೇಡ್ ಆರ್ಟಿಸ್ಟ್ಗಳು ನಾವು ಡ್ರಾಮಾದಲ್ಲಿ. ನಮಗೆ ಚೆನ್ನಾಗಿ ಪೇ ಮಾಡ್ತಾರೆ, ನಮ್ಮನ್ನ ಅಷ್ಟೇ ಚೆನ್ನಾಗಿ ಅವ್ರು ರಿಸ್ಕ್ ತಗೊಂಡು ಕರೆಸ್ಕೋತಾರೆ. ಲಾಭ ಆಗ್ಲಿ ಬಿಡ್ಲಿ, ನಮಗೆ ಬರೋ ಪೇಮೆಂಟ್ ಅಂತೂ ಕೊಡ್ತಾರೆ. ಸೊ ಪೇಮೆಂಟ್ ಇಸ್ಕೊಳ್ಬೇಕಾದ್ರೆ ನಮ್ಗೊಂದು ಸಾರ್ಥಕತೆ ಇರ್ಬೇಕಲ್ವಾ. ವಿ ಪರ್ಫಾರ್ಮ್ಡ್ ವೆಲ್, ಗುರು ಜನ ಬಂದ್ರು, ನಾವು ಪೇಮೆಂಟ್ ತಗೊಂಡ್ವಿ, ಖುಷಿಯಾಗಿ ಇದು ಮಾಡಿದ್ರು, ಕೊಟ್ರು. ಈಗಿನ ಕೆಲವು ಜನರಲಿ ಐ ಡೋಂಟ್ ಸಿ ದ ಡೆಡಿಕೇಶನ್. ದೇ ಆರ್ ಜಸ್ಟ್ ಲೈಕ್ ಇಷ್ಟಾಗುತ್ತೆ ದುಡ್ಡು, ಇಷ್ಟು ಹಂಗೆ ತುಂಬಾ ಕಮರ್ಷಿಯಲ್ ಆಗ್ಬಿಟ್ಟಿದ್ದಾರೆ ಆರ್ಟಿಸ್ಟ್. ಸೀರಿಯಸ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಸೀನಿಯರ್ ಆರ್ಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಅದ್ ನಾನು ಸುಳ್ಳು ಅಂತ ಹೇಳ್ತೀನಿ. ಅವಕಾಶಗಳಿಗೇನ್ ಬರ ಇಲ್ಲ ರಂಗಭೂಮಿಲಿ, ಕಲಾವಿದರ ಕೊರತೆ ಇದೆ. ಸೀರಿಯಸ್ಲಿ ಕಲಾವಿದರ ಕೊರತೆ ಇದೆ. ವಾಟ್ ಹ್ಯಾಪನ್ಸ್, ನಾನು ಕೆಲವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ದುಡ್ಡೇ ಮಾಡಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ರಂಗಭೂಮಿಗೆ ಬರಬೇಡಿ. ಈಗಿನ ಆರ್ಟಿಸ್ಟ್ಗಳು ಹೆಂಗಿದ್ದಾರೆ ಅಂತಂದ್ರೆ ಲಿಟ್ರಲಿ ದೆ ಬಿಡ್. ನಂಗೆ ಆ ಕಂಪ್ನಿಯವ್ರು ಕಾಲ್ ಮಾಡಿದಾರ, ಅವರು ಒಂದ್ ಶೋಗ್ ನಂಗೆ 20,000 ಕೊಡ್ತಾರೆ, ನೀ ಎಷ್ಟು ಕೊಡ್ತಿ, 25 ಬರ್ತೀನಿ ನೋಡು, ಇಲ್ಲಾಂದ್ರೆ ಇಲ್ಲ. ಓಕೆ, ಐ ಆಮ್ ಸಾರಿ, ಲೈಕ್ ದಟ್ ಇಸ್ ನಾಟ್ ಬಿಸ್ನೆಸ್. ರಂಗಭೂಮಿ ನನಗೆ ಬಿಸ್ನೆಸ್ ಅಲ್ಲ, ದುಡಿಮೆ. ಜಾಸ್ತಿ ಯಾರು ಮಾಡು, ಕಡಿಮೆ ಯಾರು ಮಾಡು, ನನ್ನ ಪೇಮೆಂಟ್ ಇಷ್ಟು ಗುರು, ನಾವು ಇಷ್ಟು ತಗೊಳ್ತೀವಿ, ನಿನಗೇನು ಬೇಕು ನಾನು ಅದನ್ನು ಪರ್ಫಾರ್ಮ್ ಮಾಡ್ತೀನಿ. ನಾ ಪ್ರತಿ ಸತಿ ಏನಾದ್ರು ಒಂದು ಸೀನ್ ಆದ್ರೂ ಓಡ್ ಬಂದು ಏನಾದರೂ ತಪ್ಪಾಯ್ತಾ, ಏನಾದರೂ ಕಲಿಬೇಕಾ ನಾನು, ಏನಾದರೂ ಮರ್ತನ ನಾನು ಅಂತ ಪ್ರತಿ ಸರಿ ನಾವು ಅದನ್ನು ಕೇಳ್ಕೊತಾ ಇರ್ತೀವಿ, ನಾವು ಅದನ್ನು ತಿದ್ಕೋತಾ ಇರ್ತೀವಿ, ಕರೆಕ್ಷನ್ಸ್ ಮಾಡ್ಕೋತಾ ಇರ್ತೀವಿ. ಈಗಿನಲ್ಲಿ ಕೆಲವ್ರು ಹೆಂಗಿದ್ದಾರೆ, ಸ್ವಲ್ಪ ಯಾರೋ ಬಂದು ಬೈದ್ಬಿಟ್ರು, ಏನೋ ಹಂಗೆ ಮಾಡ್ತೀಯಾ, ಕಲ್ತ್ ಮಾಡೋಕ್ಕಾಗಲ್ವಾ, ನಾ ಡ್ರಾಮಾ ಮಾಡಲ್ಲ, ನಾ ಹೋಗ್ಬಿಡ್ತೀನಿ, ನಾ ಇರಲ್ಲ ಕಂಪ್ನಿಲಿ, ನಾನು ನಾಳೆಯಿಂದ ಬಣ್ಣ ಹಚ್ಚಲ್ಲ. ನೀವು ನಿಮ್ಮ ಕೋ ಆರ್ಟಿಸ್ಟ್ಗಳ ಜೊತೆ ವೈರತ್ವ, ನೀವು ಸರಸ್ವತಿಗೆ ನಿಮ್ಮ ದುರಹಂಕಾರ ತೋರಿಸ್ತಾ ಇದ್ದೀರಾ. ಅದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಬಿ ಹಂಬಲ್. ಎಷ್ಟು ಹಂಬಲ್ ಆಗಿರ್ತೀರಾ ರಂಗಭೂಮಿಗೆ, ಸರಸ್ವತಿಗೆ, ಕಲಾಶಾರದಿಗೆ ನೀವೆಷ್ಟು ಹಂಬಲ್ ಆಗಿರ್ತೀರಾ ಅಷ್ಟು ನಿಮ್ಮನ್ನು ಕಾಯ್ತಾಳೆ, ಅದು ಈಗಿನ ಕೆಲವು ಕಲಾವಿದರ ಹತ್ರ ಇಲ್ಲ.